ಬೆಲೆ ನೋಡಿದೆ, ಆದ್ರೆ ಅದ್ರ ಬೆಲೆ ಕಟ್ಟಕ್ ಆಗಲ್ಲ ಅಂತ ಇವತ್ತು ನಾನು ಫುಲ್ ಮೀಟಿಂಗ್ ಇವತ್ತೇ ಕೇಳಿದ್ದು. ಹೋಸಲ ಬಂದಾಗ ಲಾಸ್ಟ್ ಅಲ್ಲಿ ಬಂದೆ, ನಾನು ಕೇಳಲಿಲ್ಲ. ಇವಾಗ ಕೇಳಿದ್ಮೇಲೆ ಗೊತ್ತಾಯ್ತು, ಒಂದ್ 10 ಜನ ತಿಳಿಸ್ಲೇಬೇಕಿದನ್ನ ಅಂತ. ನಾನು ಸರ್ ಕೊಟ್ಟಾಗ ನಾನು ಶುಕ್ರವಾರ ತಗೊಳ್ಳಿ ಪೂಜೆಗಿತ್ತಿ ಅಂತಂದ್ರು. ಪೂಜೆಗಿತ್ತು ನಾನು ಶುಕ್ರವಾರ ತಗೊಂಡಾಗ ನಂದು ಮೆನ್ಸಸ್ ಪ್ರಾಬ್ಲಮ್ ಇತ್ತು ಸರ್, ಸಿಕ್ಕಾಬಟ್ಟೆ. ಆದ್ರೆ ಹೊಟ್ಟೆಯೊಳಗೆ ಗೆಡ್ಡೆ ಇದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ಬಟ್ ಸ್ಕ್ಯಾನಿಂಗ್ ಮಾಡಿಸಿದ್ರು ಅದು ಆಚೆ ಗೊತ್ತಿರ್ಲಿಲ್ಲ. ಆದ್ರೆ ಅದು ಸೋಮವಾರ ನೈಟು ಏನೂ ಆಗ್ಲಿಲ್ಲ. ಸೋಮವಾರ ನಾನು ಭಾನುವಾರ ಮೆನ್ಸಸ್ ಆದೆ. ಸೋಮವಾರ ನನಗೆ ಅದು ಪ್ರಾಬ್ಲಮ್, ಹೊಟ್ಟೆ ನೋವು ಸ್ಟಾರ್ಟ್ ಆಯ್ತು. ಮಂಗಳವಾರ ಫುಲ್ಲು ಹೊಟ್ಟೆ ನೋವು. ಬುಧವಾರ ನನ್ನನ್ನೆಂತೂ ಬಿಡಲೇ ಇಲ್ಲ. ಹೆಂಗೆ ಅಂದ್ರೆ 8 ಗಂಟೆಗೆ ಬಂದಿದ್ದು ಹೊಟ್ಟೆ ನೋವು. ಬೆಳಗಾರಿಯವರೆಗೂ ನಾನು ಉಳಿತೀನೇನೋ ಅಂತ ಚಾನ್ಸೇ ಇರಲಿಲ್ಲ, ಅಷ್ಟು ಹೊಟ್ಟೆ ನೋವು ಬಂತು. ನಮ್ಮ ಮನೆಯವರು ಆಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಶ್ರೀದೇವಿ ಹಾಸ್ಪಿಟ್ಲ್ ಕರ್ಕೊಂಬಂದ್ರು. ಹಾಸ್ಪಿಟ್ಲ್ ಒಳಗೆ ಬಂದಿದ್ದಷ್ಟೇ ನಾನು ಅಲ್ಲಿ ವಾಶ್ರೂಮ್ಗೆ ಹೋಗ್ತೀನಿ ಮೇಡಮ್ ಅಂದಿದ್ದಕ್ಕೆ ಅವರೆಲ್ಲ ಬೇಡ ಬೇಡ, ತುಂಬ ಬ್ಲೀಡಿಂಗ್ ಹೋಗ್ತಿದೆ, ನೀವು ಇವಾಗ ಏನಾದರೂ ಇಳಿದ್ರಿ ಅಂದರೆ ನಿಮ್ಮ ಪ್ರಾಣಕ್ಕೆ ಇದಾಗುತ್ತೆ ಅಂದರು. ಇಲ್ಲ ಹೋಗ್ಲೇಬೇಕು ಅಂದಿದ್ದಕ್ಕೆ ಹೋದೆ ಸರ್. ಹೋಗ್ಬೇಕಾದ್ರೆ ಇಬ್ರು ಇಟ್ಕೊಂಡು ಹೋದ್ರು. ಬರ್ಬೇಕಾದ್ರೆ ಖುಷಿಯಾಗೆ ಬಂದೆ. ಆದರೆ ಆ ಗಡ್ಡೆ ಅಲ್ಲೇ ರಿಮೂವ್ ಆಯಿತು ಸರ್, ಅಂದರೆ ಅದು ಆಚೆ ಬಂದ್ಬಿಡ್ತು. ಆಮೇಲೆ ಎಲ್ಲರೂ ಅಲ್ಲಿರೋ ಡಾಕ್ಟ್ರು ನನ್ನನ್ನು ಆಶ್ಚರ್ಯಪಟ್ಟರು, ಇದು ಎಲ್ಲರಿಗೂ ಆಗಲ್ಲ, ಮಿರಾಕಲ್ ಅನಿಸುತ್ತೆ, ಸರಿ ಹೋಗಿ ಅಂದರು. ನಾನು ಸ್ಕ್ಯಾನಿಂಗ್ ಮಾಡಿಸಿ ತೋರಿಸಿದ್ರೆ ಅವಾಗ ಏನೂ ಇಲ್ಲ, ಕ್ಲಿಯರ್ ಅಂತ ಬಂತು. ಅದಾಗಿದ್ದು 1 ವಾರದ ನಂತರ ಇಲ್ಲಿಗೆ ಬಂದೆ ನಾನು. 3 ಡೇಸ್ಗೆ ಸರ್ ನನಗೆ ಅದು ರಿಸಲ್ಟ್ ಕೊಟ್ಟಿದ್ದು. ಇವಾಗ ನಾನಾ ಥರ ಸಮಸ್ಯೆ ಇದೆ, ಆದರೆ ಎಲ್ಲದನ್ನು ಒಂದು ಸ್ವಲ್ಪ ಸ್ವಲ್ಪನೇ ಕಮ್ಮಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ 30,000 ರೂಪಾಯಿ ಅಂದಾಗ ನಾನು ಜಾಸ್ತಿ ಅಂದ ಹೋಗಿದ್ದವಳು, ಇದಕ್ಕೋಸ್ಕರ 2.5 ಲಕ್ಷ ಖರ್ಚು ಮಾಡಿದ್ದೀನಿ ಸರ್ 1-2 ವರ್ಷದಲ್ಲಿ. ಬೇಕಾದಷ್ಟು ಹೋಮಿಯೋಪತಿ, ಅಲೋಪತಿ ಎಲ್ಲ ಕಡೆಗೂ ಓಡಾಡಿ ಸಾಕಾಗಿ ಸರ್ಗೆ ಒಂದು ಫೋನ್ ಮಾಡಿದೆ, ರವಿ ಸರ್ಗೆ. ಸರ್ ನನಗೆ ವಾಮಿಟಿಂಗ್ ಸ್ಟಾರ್ಟ್ ಆಗಿದೆ 2 ತಿಂಗಳಿಂದ, ನಿಮ್ಮಿಂದ ನನಗೆ ಇದರಿಂದ ಪರಿಹಾರ ಸಿಗುತ್ತಾ ಅಂತ ಕೇಳಿದ್ದಕ್ಕೆ, ಸರಿ ಮೇಡಮ್ ನೀವು ಬನ್ನಿ ಅಂತಂದ್ರು. ಪಕ್ಕದಲ್ಲೇ ದೇವಸ್ಥಾನ ಇದೆ, ಅವ್ರಿಗೆ ಹೇಳ್ತಾ ದೇವಸ್ಥಾನದಲ್ಲಿ ಗಂಟೆ ಬಾರಿಸ್ತು. ನಿಜವಲ್ಲೂ ನಿಮಗೆ ಕರ್ಮ ಅರ್ದಿದೆ, ಇಲ್ಲಿಗೆ ಬನ್ನಿ ಅಂತ ಕರೆದಾಗ ನಾನು ಬಂದು ಇದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಇದನ್ನು ತಗೊತಾ ಇದ್ದೀನಿ. ತುಂಬ ಎನರ್ಜಿ ಆಗಿದ್ದೀನಿ, ತುಂಬ ಚೆನ್ನಾಗಿದ್ದೀನಿ. ನನ್ನ ಮಕ್ಳಿಗೆ ತಾಯಿಯಾಗಿ, ನನ್ನ ಗಂಡಂಗೆ ಹೆಂಡತಿಯಾಗಿ ಆ ದೇವ್ರ ಸೇವೆ ಮಾಡಬೇಕು ಅನ್ನೋ ಒಂದು ಇದಕ್ಕೆ ನನ್ನನ್ನೇ ಭಗವಂತ ಇಲ್ಲಿ ಉಳಿಸಿದ್ದಾನೆ. ತುಂಬ ಮಿರಾಕಲ್ಸ. ಯಾರೂ ಇದ್ರ ಬಗ್ಗೆ ಹಿಂದೆ ಹಾಕಬೇಡಿ. ಹಾಸ್ಪಿಟ್ಲಿಗೆ ಹೋದ್ರೆ ಒಂದು ಚೆಕಪ್ಗೆ 20,000. ಎಕ್ಸಾಂಪಲ್ ನಮ್ಮ ಅತ್ತೆ ಅವ್ರಿಗೆ ಕ್ಯಾನ್ಸರ್ ಹೋಗಿತ್ತು, ಬ್ರೆಸ್ಟ್ ಕ್ಯಾನ್ಸರ್ ಇತ್ತು. ಈಗಾಗಲೇ 20 ವರ್ಷ ಆಗಿದೆ ಅವ್ರಿಗೆ. 20 ವರ್ಷಕ್ಕೆ ಅವ್ರಿಗೆ 30 ಲಕ್ಷ 35 ಲಕ್ಷ ಖರ್ಚು ಮಾಡಿದ್ದೀವಿ. ಯಾಕೆಂದರೆ ಕ್ಯಾನ್ಸರ್ ಅಂದಮೇಲೆ ಕಿಮೋ ಇದು ಇರುತ್ತೆ, ರೇಡಿಯೋಥೆರಪಿ ಇರುತ್ತೆ, ಪ್ರತಿಯೊಂದಕ್ಕೂ ನಮ್ಗೆ ಅವಾಗ ಸಿಗ್ಲಿಲ್ವಲ್ಲ ಅನ್ನೋ ಒಂದು ಬೇಜಾರಿದೆ ಸರ್. ಹೇಳ್ಬೇಕು ಅಂತಂದರೆ ಇವತ್ತಿಗೂ ಅವರು ಬದುಕುಳಿದಿದ್ದಾರೆ ಅಂದರೆ ಬರೀ ಮೆಡಿಷನ್ ಮೇಲೆ. ಈಗ ಕ್ಲಿಯರ್ ಆಗಿದೆ ಸರ್. ಇವಾಗೆಲ್ಲ ಮೆಡಿಷನ್ ಸ್ಟಾಪ್ ಮಾಡಿದ್ದಾರೆ. ಅಂದರೆ 20 ವರ್ಷ ಓಡಾಡಿದ್ವಿ ಸರ್ ನಾವು. ಇವಾಗ 20 ವರ್ಷ ಆಯಿತು. ಇನ್ನು ಅವ್ರು ತಗೊಂಡಿಲ್ಲ, ಬಟ್ ತಗೊಂಡಿಲ್ಲ, ಅವಾಗ ಸಿಕ್ಕಿಲ್ವಲ್ಲ ಅಂತ ಹೇಳ್ತಿರೋದು. ಅಂದರೆ ನನಗೆ ಇದಕ್ಕೆ ಹೈದ್ರಾಬಾದ್ಗೆ ಹೋದಾಗ, ಹೈದ್ರಾಬಾದಲ್ಲಿ ಚೆಕ್ ಮಾಡಿದಾಗ ಅವ್ರು ಹೇಳಿದ್ರು, ನಿಮ್ಗೊಂದು ಸ್ವಲ್ಪ ಸಮಸ್ಯೆ ಇದೆ, ಅದು ಇನ್ನು 3 ವರ್ಷ ಆದರೂ ಜಾಸ್ತಿ ಆಗ್ಬೋದು ಅಂತ ಹೇಳಿದ್ರು. ಅದು ರವಿ ಸರ್ಗೆ ನಾನು ಹೇಳಿದ್ದೆ ಬಿಡಿಸಿ, ಸರ್ ಈ ಥರ ಹೇಳ್ತಿದ್ದಾರೆ ಏನು ಮಾಡೋ ಅಂತ. ನೀವೇನು ಯೋಚನೆ ಮಾಡಬೇಡಿ, ತಕ್ಷಣ ನೀವು ಇಲ್ಲಿಗೆ ಬನ್ನಿ ಅಂತ ಕರೆದ್ರು. ಕರೆದ ಆದಮೇಲೆ ನಾನು ಲಾಸ್ಟ್ ಮೂಮೆಂಟಲ್ಲಿ ಬಂದೆ, ಬಟ್ ನಾನು ಇವೇನೂ ನೋಡಿರಲಿಲ್ಲ. ಸರ್ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದು ಇವತ್ತೇ ಫಸ್ಟ್ ಟೈಮ್ ಕೇಳಿದ್ದು. ಬಟ್ ಇಷ್ಟು ಮಿರಾಕಲ್ ಇದೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ತುಂಬ ಚೆನ್ನಾಗಿದೆ ಸರ್. ನಾನು ತಗೊಂಡು ತುಂಬ ಎನರ್ಜಿ ಆಗಿದ್ದೀನಿ, ತುಂಬ ಖುಷಿ ಆಗುತ್ತೆ. ಇಲ್ಲೆಲ್ಲರಿಗೂ, ನಮ್ಮ ಡಾಕ್ಟ್ರಿಗಾಗಿರ್ಬೋದು, ರವಿ ಸರ್ಗಾಗಿರ್ಬೋದು, ಇದನ್ನೆಲ್ಲದನ್ನು ತಿಳಿಸ್ಕೊಡ್ತೀರ ಎಲ್ಲರಿಗೂ ನನಗೆ ಖುಷಿ ಆಗುತ್ತೆ. ಪ್ರತಿಯೊಂದು ಕಾಯಿಲೆಗೂ ಸೊಲ್ಯೂಷನ್ ಇದೆ ಅಂದಮೇಲೆ ಹಾಸ್ಪಿಟ್ಲಿಗೆ ಹೋಗಿ ಒಂದು ಸ್ಕ್ಯಾನಿಂಗ್ ಮಾಡಿಸಿದ್ರೆ 3,000, ರೇಡಿಯೋಥೆರಪಿ ಮಾಡಿಸ್ತೀವಿ ಅಂದರೆ 5,000. ಈ ಪ್ರತಿಯೊಂದಕ್ಕೂ ದುಡ್ಡು ಅಂತ ತಿಂತಿರ್ತಾರೆ ನಮ್ಮಂಥ ಬಡ ಜನಗಳ ಮೇಲೆ. ದುಡ್ಡಿರೋರೇ ಖರ್ಚು ಮಾಡ್ತಾರೆ ಸರ್. ದುಡ್ಡು ಇಲ್ಲದೆ ಇರೋರು ಎಲ್ಲಿಗೆ ಹೋಗ್ತಾರೆ ಹೇಳಿ? ಬರೀ ಮಾತ್ರೆಗಳು ಕೊಡ್ತಾ ಇರ್ತಾರೆ. ನಾವು ದಿನನಿತ್ಯ ಮಾತ್ರೆಯಲ್ಲೇ ಬೆಳೀತಾ ಇದ್ದೀವಿ ಹೊರತು ಊಟ ಯಾರು ಹೊಟ್ಟೆ ತುಂಬ ತಿಂತಿಲ್ಲ ಸರ್. ಮಾತ್ರೆನೇ ಜಾಸ್ತಿ ತಿಂತಿದ್ದಾರೆ. ಊಟನ ಗ್ರಾಮ್ ಲೆಕ್ಕ ತಿಂತಿದ್ದಾರೆ, ಮಾತ್ರೆಗಳನ್ನ kg ಲೆಕ್ಕ ತಿಂತಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಮೇಡಮ್ ಹಿಮೋಗ್ಲೋಬಿನ್ ಕಡಿಮೆ ಇದೆ ಅಂತ ಹೇಳಿದ್ರಿ, ಎಲ್ಲನೂ ಈಗ ಹಿಮೋಗ್ಲೋಬಿನ್ ಇಂಪ್ರೂವ್ಮೆಂಟ್ ಆಗಿದೆ ಸರ್. ಬ್ಲಡ್ ಇಂಪ್ರೂವ್ಮೆಂಟ್ ತುಂಬಾ ಚೆನ್ನಾಗಿದೆ. ಈ ಸಲ ಮೆನ್ಸಸ್ ಆದಾಗ ಕರೆಕ್ಟ್ ಆಗಿ ಮೆನ್ಸಸ್ ಬಂತು, ಅಂದ್ರೆ ಬ್ಲೀಡಿಂಗ್ ಆಯ್ತು. ಆದ್ರೆ ಅದ್ರ ಜೊತೆಗೆ ನಾನು ಇವಾಗ ಮುಚ್ಚುಮರೆ ಏನು ಮಾಡಲ್ಲ ಸರ್. ಕ್ಲಾಟ್ ಜಾಸ್ತಿ ಆಗ್ತಿತ್ತು ಮುಂಚೆ ನನಗೆ. 15 ವರ್ಷದಿಂದ ಸಿಕ್ಕಾಬಟ್ಟೆ ಕ್ಲಾಟು. ಮಲಿಗೆ ಇದ್ರೆ ವಾಟರ್ ಹಂಗೆ ನೀರು ಚೆಲ್ಬಿಡೋದು ಬ್ಲಡ್, ಆ ಥರ ಇತ್ತು. ಇವಾಗ ನಾನು ಎದ್ದು ಮಲಗಿದ್ರು, ಎಕ್ಸಾಂಪಲ್ ನಮ್ಮ ಮನೆಯವರೇ ಇದ್ದಾರೆ ಅಲ್ಲಿ, ಪಾಪ ನನ್ನ ಕಷ್ಟ ಸುಖ ಎಲ್ಲ ಅವರೇ ನೋಡಿದ್ದಾರೆ. ಈಗ ಎದ್ದು ನಿಂತ್ರೂ ಏನು ಆ ಥರ ಇಲ್ಲ, ನಾರ್ಮಲ್ ಆಗಿ ಹೋಗ್ತಿದೆ ಸರ್. 9 ಡೇಸ್ ಆಗಿದೆ ಅಂದೆ. ಮೇಡಮ್ ಇವತ್ತು ಕಂಟ್ರೋಲ್ಗೆ ಬರುತ್ತೆ, ಇವತ್ತು ಸ್ಟಾಪ್ ಆಗುತ್ತೆ ಅಂದರು. ಸರ್ ಹೇಗೆ ಹೇಳಿದಾರೋ ಅದೇ ಥರನೇ ನಡೀತು ಸರ್. ಇವಾಗ ಆರಾಮಾಗಿದ್ದೀನಿ, ಹೆಲ್ತಿಯಾಗಿದ್ದೀನಿ, ಚೆನ್ನಾಗಿದ್ದೀನಿ. ಸ್ವಲ್ಪ ಸಮಸ್ಯೆ ಇದೆ, 1 ವರ್ಷದಲ್ಲಿ ಕ್ಲಿಯರ್ ಆಗುತ್ತೆ ಅಂತ ನಮ್ಮ ಡಾಕ್ಟರ್ ಹೇಳಿದಾರಲ್ಲ, 1 ವರ್ಷದಲ್ಲಿ ನಾನು ಕ್ಲಿಯರ್ ಮಾಡ್ಕೊತೀನಿ ಸರ್. ಥ್ಯಾಂಕ್ ಯು ಸರ್. ಓಕೆ ಥ್ಯಾಂಕ್ ಯು.